हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ। पवमाना पवमाना पवमान 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 जगद प्राण पवमान जगद प्राण संकरुषण भवभयारण्य दहना दहना ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ कच्चूट उपवीत धरिप मारुत कामादिवर्गरहिता कामादिवर्गरहिता व्योमादि सर्वव्यापुत सतत निर्भीत रामचन्द्रन निज दूता रामचन्द्रन निज दूता ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತ್ರಾಜಭಕ್ತಿ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ಇಂದಿನ ನಾವು ನಮ್ಮ ಚೈತ್ರ ಪರಿಷ ಕಾರ್ಯಕ್ರಮಕ್ಕಾಗಿ ಬಂದಿರುವುದು ಬೆಂಗಳೂರು ನಗರದ ಉತ್ತರದಲ್ಲಿ ಇರುವ ಕಾರ್ಯಸಿದ್ಧಿ ಶ್ರೀ ಪ್ರಸನ್ನ ಬೈಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾಸನಪುರ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ರಂಗಾಚಾರ್ ಮತ್ತು ಶ್ರೀ ಕೃಷ್ಣಮೂರ್ತಿ ಸಂಜೀವಾಚಾರ್. ಅವರಿಬ್ಬರನ್ನ ಭೇಟಿ ಮಾಡಿ ಈ ದೇವಸ್ಥಾನದ ಮಾಗದಿಯನ್ನು ಪಡೆಯೋಣ ಬನ್ನಿ. ಶ್ರೀಮತೆ ರಾಮಾನುಜಾಯ ನಮಃ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ಶ್ರೀಶೈಲೇಶದಯಾ ಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರ ಪ್ರಣವಂ ಮುಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನಮಧ್ಯಮಂ ಅಸ್ಮದಾಚಾರ್ಯಪರ್ಯಂತಾಂ ಮುಂದೇ ಗುರುಪರಂಪರಾ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಾ ವ್ಯಾಮೋಹತಸ್ತತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅಜಾಡ್ಯಂ ವಾಕ್ಪಟುತ್ವಂ ಚ ಅನುಮತ್ಸ್ಮರಣಾ ಭವೇತ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯರ್ ತಿರುವಡಿಗಳೇ ಶರಣಂ. ದಾಸನಪುರದ ಬೈಲಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈಗ ನಾವಿದ್ದೀವಿ. ಈ ದಿನ ಶನಿವಾರ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದಿನ ದೇವರ ದರ್ಶನವನ್ನು ಪಡೆದು ಅವನ ಅನುಗ್ರಹ ಪಡೆದಿದ್ದಾರೆ. ಸಾವಿರಾರು ಜನರಿಗೆ ಈ ದಿನ ದಾಸೋಹ ನಡೀತಾ ಇದೆ. ಅನ್ನ ಪ್ರಸಾದ ಸೇವೆ ಸಹ ನಡೀತಾ ಇದೆ. ಈ ದಾಸನಪುರಕ್ಕೆ ದೊಡ್ಡ ಇತಿಹಾಸ ಇದೆ. ಕಳೆದ 800 ವರ್ಷಗಳ ಇತಿಹಾಸ. ರಾಜ ಕೃಷ್ಣದೇವರಾಯನ ಕಾಲದ ಊರಿದು. ಇದಕ್ಕೆ ಶ್ರೀ ರಾಮಾನುಜಪುರಂ ಅಂತ ಸಹ ಹೆಸರಿದೆ. 2 ಶಿಲಾಶಾಸನಗಳಿದೆ. ರಂಗಯ್ಯನ ಗದ್ದೆ ಮಾರಮ್ಮನ ಗುಡಿ ಹತ್ರ 2 ಶಿಲಾಶಾಸನಗಳಿದೆ. ಆ ಶಿಲಾಶಾಸನದಲ್ಲಿ ಶ್ರೀ ರಾಮಾನುಜ ಕೂಟಂನವರಿಗೆ ಕೊಟ್ಟಂತಹ ದತ್ತಿ ಎಂದು ಉಲ್ಲೇಖ ಆಗಿದೆ. 108 ಎಕರೆ ಜಮೀನನ್ನು ಶ್ರೀ ರಾಮಾನುಜ ಕೂಟಂನವರಿಗೆ ಕೊಟ್ಟು
ಇಲ್ಲಿ ತಿರುವೆಂಕಟನಾಥ, ವೆಂಕಟರಮಣ, ರಂಗನಾಥನ ದೇವಾಲಯ ನಿರ್ಮಾಣ ಮಾಡಿ ಇಲ್ಲಿ ದಾಸೋಹ ಆ ಕಾಲದಿಂದನೂ ತ್ರಿವಿಧ ದಾಸೋಹ ನಡಿಬೇಕು ಅಂತ ಅಂದ್ಬಿಟ್ಟು ರಾಜನ ಒಂದು ಕೊಡುಗೆ. ರಾಜಾಶ್ರಯದಲ್ಲಿ ನಡೆದಂತಹ ಈ ಊರಿನ ಒಂದು ವಿಶೇಷ ದಿವ್ಯಕ್ಷೇತ್ರ ಇದು. ಇಲ್ಲಿ ಕಳೆದ 800 ವರ್ಷಗಳಿಂದಲೂ ಸಹ ರಂಗನಾಥ, ತಿರುವೆಂಕಟನಾಥನ ದೇವಾಲಯ ನಮ್ಮ ರಾಮಾನುಜ ಪರಂಪರೆಯವರು ನಾವು. ಹಾಗಾಗಿ ಈಗ ಪ್ರಸ್ತುತ 41ನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರವರ ಮಾರ್ಗದರ್ಶನ ನೇತೃತ್ವದಲ್ಲಿ ಇಲ್ಲಿ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾ ಅಂತ ಒಂದು ಸಂಸ್ಥೆ ಇದೆ, ರಾಮಾನುಜ ಕೂಟಂನವ್ರದ್ದು. ಆ ಸಂಸ್ಥೆಯ ಅಲ್ಲಿ ನಮ್ಮ ವೇದ ಪಾಠಗಳು ಎಲ್ಲ ನಡೆಯುತ್ತದೆ. ಆಚಾರ್ಯ ಗುರು ಪರಂಪರಾ ವಿದ್ಯಾಲಯ ಅಂತ ನಡೀತಾ ಇದೆ. ಮತ್ತು ಈ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ 400 ವರ್ಷಗಳಿಂದ ಇದು ದೊಡ್ಡ ಬೈಲಾಗಿತ್ತು. ಬೈಲು ಅಂದರೆ ಕಾಡು ಅನೇಕ ಗಿಡಮರಗಳು. ಇಲ್ಲಿ ಪಶು ಗೋಮಾಳ ಇತ್ತು. ಆ ಗೋಮಾಳದಲ್ಲಿ ಊರಿನ ಹೊರಗಡೆ ಬೈಲಿನಲ್ಲಿ ಇದ್ದಂತಹ ನೆಲೆಸಿದಂಥ ಈ ಆಂಜನೇಯ, ಇದಕ್ಕೆ ಬೈಲಾಂಜನೇಯ ಅನ್ನೋ ಒಂದು ಹೆಸರಿನಲ್ಲಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಆರಾಧನೆ ನಡೆಯುತ್ತೆ. ಶ್ರೀರಾಮನವಮಿಯಲ್ಲಿ 25,000 ಜನರು ಸೇರಿ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಯಾಗ ಯಜ್ಞಗಳು ನಡೆಯುತ್ತೆ, ಸೀತಾರಾಮ ಕಲ್ಯಾಣ ನಡೆಯುತ್ತೆ, ಹೋಮ ಹವನಾದಿಗಳು ನಡೆಯುತ್ತೆ. ಮತ್ತು ರಥಸಪ್ತಮಿ ದಿವಸ ಇಲ್ಲಿ ಸಾವಿರಾರು ಜನರಿಗೆ ಆರಾಧನೆ ಮಾಡಿ ಮತ್ತು ಅವರಿಗೆ ಅನ್ನಸಂತರ್ಪಣೆ ಸಹ ನಡೆಯುತ್ತೆ. ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಪ್ರಯುಕ್ತ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಆಧ್ಯಾತ್ಮಿಕ ಕಾರ್ಯಕ್ರಮಗಳಿರ್ಬೋದು. ಜನರೆಲ್ಲರೂ ಒಟ್ಟಿಗೆ ಸೇರಿ ಭಗವಂತನನ್ನು ಹನುಮನ ಭಜನೆ ಮಾಡ್ತಾ ಅವನ ಅನುಗ್ರಹ ಪಡಿತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರದ ವಿಶೇಷ ಮಹಿಮೆಗಳು ಅಪಾರವಾದದ್ದು. ಇಲ್ಲಿ ಯಾರೇ ಬಂದು ಏನನ್ನು ಕೋರ್ತಾರೋ ಅದು ನೆರವೇರ್ತಾ ಬಂದಿದೆ. ವಿವಾಹ ನಿಮಿತ್ತ ಬಂದು ಭಗವಂತನ ಕೇಳಿದಾಗ ವಿವಾಹ ಆಗತ್ತೆ. ಮತ್ತು ಅವರಿಗೆ ಮಕ್ಕಳ ಒಂದು ಭಾಗ್ಯ ಬೇಕು ಅಂತ ಕೇಳ್ಕೊಂಡಾಗ ಮಕ್ಕಳಾಗತ್ತೆ. ಮತ್ತು ಏನೇ ಸಮಸ್ಯೆಗಳಿದ್ರು, ಅವರು ವಾದ ವಿವಾದಗಳೇನಿದ್ರೂ ಸಹ ಇಲ್ಲಿ ಬಂದು ಭಗವಂತನಲ್ಲಿ ಹರಕೆ ಮಾಡಿಕೊಂಡಾಗ ಈ ಒಂದು ಭಕ್ತಿಯಿಂದ ತೆಂಗಿನಕಾಯಿಯನ್ನು ಕಟ್ಟಿ ಪ್ರದಕ್ಷಿಣೆ ಮಾಡಿ ಹೋದಾಗ ಸಂಕಲ್ಪ ಮಾಡಿ 48 ದಿನಗಳ ಅಖಂಡ ಒಂದು ಕಾರ್ಯಕ್ರಮದಲ್ಲಿ ಅವರು ದೇವಸ್ಥಾನ ಪ್ರಾಂಗಣ ಸುತ್ತಾ ನಮಸ್ಕಾರಗಳನ್ನ ಸಲ್ಲಿಸ್ತಾ ಕಾಯಿಗಳನ್ನ ಕಟ್ಟಿ ನಂತರ ಆ ಕಾಯಿಯನ್ನು ವಿಸರ್ಜನೆ ಮಾಡಿ ನೈವೇದ್ಯ ಮಾಡಿ ಮನೆಗೆ ತೊಗೊಂಡೋಗಿ ಮನೆಯವರೆಲ್ಲರೂ ಹಂಚಿಕೊಂಡು ಧನ್ಯರಾಗ್ತಾರೆ. ಹಾಗೆಯೇ ಕಳೆದ 1000 ವರ್ಷಗಳ ಹಿಂದೆ ಭಗವದ್ ರಾಮಾನುಜಾಚಾರ್ಯರು ಅವತರಿಸಿ ನಮ್ಮ ಭರತಖಂಡದಲ್ಲಿ ಸಾವಿರಾರು ದೇವಾಲಯಗಳನ್ನ ನಿರ್ಮಾಣ ಮಾಡಿ ಆ ದೇವಾಲಯಗಳು ಹೇಗೆ ಕೆಲಸ ಮಾಡ್ತಾಯಿತ್ತು ಅಂದರೆ, ದೇವಾಲಯ ದೇವರ ದರ್ಶನ ಆಗ್ತಾಯಿತ್ತು, ಪ್ರಸಾದಾಲಯ ಹಸಿದು ಬಂದವರಿಗೆ ಪ್ರಸಾದ ನೀಡ್ತಾಯಿದ್ರು, ಮತ್ತು ವಿದ್ಯಾಲಯ ಆಗಿ ಕೆಲಸ ಮಾಡ್ತಾಯಿತ್ತು, ಒಂದು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾಯಿದ್ರು, ಔಷಧಾಲಯ ಕೆಲಸ ಮಾಡ್ತಾಯಿದ್ರು, ಮತ್ತು ಅವರಿಗೆ ಮಂತ್ರಯಂತ್ರಗಳನ್ನ ಕೊಡ್ತಾ ಆಯುರ್ವೇದ ಔಷಧಿಗಳನ್ನ ನೀಡ್ತಾ ಜನರಿಗೆ ರೋಗ ರುಜಿನಗಳು ನಿವಾರಣೆ ಮಾಡ್ತಾಯಿದ್ರು. ದೇವಾಲಯಗಳಲ್ಲಿ ನ್ಯಾಯಾಲಯ ಆಗಿ ಕೆಲಸ ಮಾಡ್ತಾಯಿತ್ತು. ಏನೋ ಮನುಷ್ಯರಲ್ಲಿ ಸಾಮರಸ್ಯ ಕೆಟ್ಟಾಗ ಕರೆದು ಪರಸ್ಪರ ಸಮಾಲೋಚನೆ ನಡೆಸಿ ಸಾಮರಸ್ಯದ ಬದುಕು ಕಟ್ಕೊಳ್ಳಿ ಅಂತ ಇಲ್ಲಿನ ಧರ್ಮದರ್ಶಿಗಳಿರ್ಬೋದು, ಅರ್ಚಕರಿರ್ಬೋದು, ಪುರೋಹಿತರಿರ್ಬೋದು, ಯಾರು ದೇವಾಲಯ ನಿರ್ವಹಣೆ ಮಾಡ್ತಾರೆ ಅವರು ಎಲ್ಲ ಜನರ ಎಲ್ಲ ವರ್ಗದ ಎಲ್ಲರಿಗೂ ಸಹ ಕ್ಷೇಮವನ್ನು ಬಯಸ್ತಾಯಿದ್ರು. ಹಾಗಾಗಿ ಈ ದಿವ್ಯ ಕ್ಷೇತ್ರ ದಾಸನಪುರದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಪರಂಪರಾನುಗತವಾಗಿ ಅನೇಕ ವರ್ಷಗಳ ಇಂದ ಜನರ ಎಲ್ಲ ಸರ್ವ ಉದ್ಧಾರಗಳನ್ನ ಮಾಡ್ತಾ ಅವನ ಅನುಗ್ರಹ ಪಡಿತಾ ಜನರು ಧನ್ಯರಾಗಿದ್ದಾರೆ. ಶ್ರೀಮತಿ ರಾಮಾನುಜಾಯ ನಮಃ. ಜೈ ಶ್ರೀರಾಮ್. ಇಲ್ಲಿ ಶ್ರೀ ಕಾರ್ಯಸಿದ್ಧಿ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಾಲಯ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಹೆಚ್ಚಿನ ಜನರು ಕಾರ್ಯಸಿದ್ಧಿಗೋಸ್ಕರ ತುಂಬ ಫಲಗಳು ಕಟ್ತಾರೆ. ಪೂರ್ಣ ಫಲಗಳನ್ನು, ತೆಂಗಿನಕಾಯಿ ಮತ್ತೊಂದು ಫಲಗಳನ್ನು ಕಟ್ಟಿ ಹೋದರೆ ಅವರಿಗೆ ಪೂರ್ಣವಾದ ಫಲಗಳು ದೊರೆಯುತ್ತದೆ. ಮಕ್ಕಳ ಸಂತಾನ ಭಾಗ್ಯ ಅಥವಾ ಮದುವೆ ಕಾರ್ಯಗಳು ಅಥವಾ ಕೆಲಸ ಕಾರ್ಯಗಳು, ಈ ಥರ ನಾನಾ ಕಾರ್ಯಗಳು ಈ ಭಗವಂತನ ಸನ್ನಿಧಿಯಲ್ಲಿ ನೆರವೇರ್ತದೆ. ಭಕ್ತಾದಿಗಳು ಅವರಾಗಿ ಇಲ್ಲಿ ಯಾವುದೇ ರೀತಿ ಪ್ರಚಾರಗಳಿಲ್ಲ. ಅವರಿಂದ ಹೊರಗೆ ಯಾರು ಭಕ್ತಾದಿಗಳು ನಮಗೆ ಅನುಕೂಲ ಆಗಿದೆ ಅಂತ ಹೇಳ್ಕೊಂಡು ಅವರು ಬಂದು ಭಕ್ತವ್ರಿಗೆ ಹೇಳಿ ಮತ್ತು ಈ ಊರಿನ ಜನಗಳಿಗೆ ಹೇಳಿ ಇಲ್ಲಿ ತುಂಬ ಶಕ್ತಿಯುತ ದೇವರು ಇದೆ, ಹೋಗಿ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಮತ್ತೊಬ್ಬರಿಂದ ಪ್ರಚಾರ ಆಗಿ ಜನಗಳು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನು ಬಂದು ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇದೆ. ಜೈ ಶ್ರೀರಾಮ್.
ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಹುಣ್ಣಿಮೆಯಂದು ಶ್ರೀಯಾಲಯದಲ್ಲಿ ವಿಶೇಷವಾದ ಹೋಮಗಳು, ರಾಮತಾರಕ ಹೋಮ, ಆಂಜನೇಯ ಹೋಮ, ಹಾಗೆ ಮಹಾಸುದರ್ಶನ ಹೋಮ ಇತ್ಯಾದಿ ಹೋಮಗಳು ಶ್ರೀಯಾಲಯದಲ್ಲಿ ನೆರವೇರ್ತಾ ಇದೆ. ಈ ಭಕ್ತಾದಿಗಳು ತುಂಬ ಈ ಹೋಮದಲ್ಲಿ ಭಾಗವಹಿಸಿ ಅವರವರ ಕಷ್ಟಗಳನ್ನ ನೆರವೇರಿಸಿಕೊಳ್ತಾ ಇದ್ದಾರೆ. ಜೈ ಶ್ರೀರಾಮ್. परविद्य परिहाराय नमः परशोरि विनाशकाय नमः परमंत निरकृते नमः परेत्र प्रभेदकाय नमः सर्वग्रह शरण्ये त्र्यंबके देवी नारायणे नमोस्तुते महादेवी च विद्महे विष्णुपत्नी च धीमहि तन्नो महालक्ष्मी प्रचोदयात् जनकात्मजाय विद्महे रामप्रियाय धीमहि तन्नो सीता महालक्ष्मी प्रचोदयात् हरिकोम ನಂತರ ಅರ್ಘ್ಯಾತೆ ಪಾಠ್ಯಾತೆ ಆಚನಿಂ ಸಮರ್ಪಯಾಮಿ ದೇವದೇವ ಜಗನ್ನಾಥ ಭಕ್ತವತ್ಸಲ ಮಾಧವ ಭೋಜ್ಯಾಸನಂ ದೇವೇಶ ಅಂಗೇ ಕುರುಂ ದಯಾ ನಿರೇ ಭೋಜ್ಯಾಸನಂ ತಕ್ಕ ಅರುಳವೆಂಠಂ ಕರ್ಪೂರ ಮಂಗಳ ನಿರಾಂಜನ ಜ್ಯೋತಿ ಯಜ್ಞೇನ ಯಜ್ಞಮಯತಂ ತದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನಂ ದೇಹನಾಕಂ ಮಹೀಮ ಸಂತೇತ್ರ ಪೂರ್ವೆ आध्यासन्ति देवाः कर्पूरमङ्गलनिराञ्जनञ्च रभ्याते पाध्याते आचरिं समर्पयामि हरे ओम देवदेवता देवता सर्वस्य अखिलांड कोटि ब्रह्मांडस्य सीताराम लक्ष्मण वरदजनज्ञ श्री विष्णु वीरांजनेय स्वामी परब्रह्मणे नमो नमः ऋग्वेद ऋग्वेद मोदार्य हरिकोम अग्निमेहेणे पुरोहितं यज्ञस्सदेव वृद्धियं प्रोधारं रत्नलाकरं हरि ओम स्वस्ति हरि ओम सत्यम यजुर्वेद प्रिय यजुर्वेद मोदार्य हनुमने तन्देयो हनुमने ताಯಿಯೋ ಹನುಮನೆ ಸಕಲವು ಜಗಕ್ಕೆಲ್ಲ ತುಂಗಾಗೀರಲ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ ವರಗುರು ವಾಲ್ಮೀಕಿ ರಚಿಸಿದಂತ ರಾಮಾಯಣದ ಪುಣ್ಯಕತೆ ಕೇಳಿದ ಕಿವಿಗಳು ಪಾಡಿದ ನಾಲಿಗೆ ಪಡೆಯುವುದು ಜೀವನ ಸಾರ್ಥಕತೆ ಮೂಲವಾಸ ಭಾಗವತ ಗ್ರೇಸರ ಪಾರಿಜಾತ ಮೂಲವಾಸ ಭಾಗವತ ಗ್ರೇಸರ ನಿನ್ನ ಹೃದಯದಲ್ಲಿ ರಾಮ ನನ್ನ ಹೃದಯದಲ್ಲಿ ನೀರು ನಿನ್ನ ಹೃದಯದಲ್ಲಿ ರಾಮ ನನ್ನ ಹೃದಯದಲ್ಲಿ ನೀರು ಹನುಮಂದಿರನ ತೇಜ ಮಾರುತಿ ಬೆಳಗುವೆನೋ ಪುತ್ರದಾರತಿ ಹನುಮಂದಿರ
ಇಲ್ಲಿಗೆ ಇಂದಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಮುಂದಿನ ವಾರ ಮತ್ತೊಂದು ಪವಿತ್ರ ಕ್ಷೇತ್ರದ ಪರಿಚಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ಯತಿರಾಜ ಭಕ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹರೇ ಶ್ರೀನಿವಾಸ. ಶ್ರೀಮತೆ ರಾಮಾನುಜಾಯ ನಮಃ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.